ವೇಜ್ ರಿವಿಷನ್ ವೇತನ ಪರಿಶೀಲನೆ ಆಗಬೇಕಾಗಿತ್ತು. ಆಮೇಲೆ ಅವ್ರಿಗೆ ಹಿಂಬಾಕಿ ಮೊತ್ತ ಸಿಗಬೇಕಾಗಿತ್ತು. ಅದರ ಸಲುವಾಗಿ ಅವರು ಕರೆ ನೀಡಿದ್ರು, ಬಂದ್ ಮಾಡಿ ನಾವು ಮಾಡ್ಕೋತೀವಿ ಅಂತ. ಆದರೆ ಸರ್ಕಾರ ಅವರಿಗೆ ಈಗಾಗಲೇ 12% ವೇತನ ಪರಿಷ್ಕರಣೆ ಮಾಡಿದೆ. ಆಮೇಲೆ ಒಂದು 26 ತಿಂಗಳ ಹಿಂಬಾಕಿ ಕೂಡ ಒಪ್ಕೊಂಡಿದ್ರು. ಅದರಲ್ಲಿ ಆಲ್ರೆಡಿ ಅವ್ರಿಗೆ 11 ತಿಂಗಳ ಹಿಂಬಾಕಿಯನ್ನು ಈಗಾಗಲೇ ಅವರ ರಸ್ತೆ ಸಾರಿಗೆ ನಿಗಮಗಳ ಈ ಸಾರಿಗೆ ಸಂಘಟನೆಗಳು ಏನು ಕರೆ ನೀಡಿದ್ದು ಮೇ 20ಕ್ಕೆ ಬಸ್ ಬಂದ್ ಮಾಡ್ತೀವಿ ಅಂತೇಳಿ, ಅದು ಹೈಕೋರ್ಟ್ ತಡೆಯಾಜ್ಞೆ ತಂದಿರೋದ್ರಿಂದ ಯಾವುದೇ ಬಸ್ಸುಗಳ ಸಂಚಾರದಲ್ಲಿ ವ್ಯತ್ಯಯ ಇಲ್ಲ. ಎಲ್ಲ ಅನುಸೂಚಿಗಳು 100% ಕಂಪ್ಲೀಟ್ ಆಗ್ತಾ ಇದ್ದಾವೆ. ಎಲ್ಲ ಚಾಲಕ ನಿರ್ವಾಹಕರು ಎಲ್ಲ ಸಿಬ್ಬಂದಿಗಳು ತಮ್ಮ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಯಾವುದೇ ತೊಂದರೆಗಳಿಲ್ಲ. ಅದಕ್ಕಾಗಿ ಸಾರ್ವಜನಿಕ ಪ್ರಯಾಣಿಕರು ಯಾವುದೇ ಅಡೆತಡೆಯಲ್ಲಿ ಪ್ರಯಾಣ ಮಾಡಬಹುದು. ಇವತ್ತು ಯಾವುದೇ ತೊಂದರೆಗಳಿಲ್ಲ. ಎಲ್ಲರೂ ಅವರ ಕರ್ತವ್ಯಗಳಿಗೆ ಹಾಜರಾಗಿದ್ದಾರೆ. 100% ಹಾಜರಾಗಿದ್ದಾರೆ. ಎಲ್ಲರ ಹಾಜರಾತಿ 100%.